ಗೋವು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡಲು ಆಗ್ರಹಿಸಿ ಧಾರವಾಡದಲ್ಲಿ ಶ್ರೀರಾಮ ಸೇನೆ ಪ್ರೊಟೆಸ್ಟ್. ಪ್ರಧಾನಿಗಳ ವಿರುದ್ಧ ಗುಡುಗಿದ ಮುತಾಲಿಕ್. ಗೋವು ಅನ್ನೋದು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡಲು ಆಗ್ರಹಿಸಿ ಧಾರವಾಡದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಶ್ರೀರಾಮ ಸೇನೆಯ ಮುಖ್ಯಸ್ಥರಾದ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ ಕಾರ್ಯಕರ್ತರು ಗೋವುಗಳ ಪರ ಹಾಗೂ ಕೇಂದ್ರ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಇದೇ ವೇಳೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಪ್ರಮೋದ್ ಮುತಾಲಿಕ್ ಅವರು ಗೋಮಾತೆಯನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕು. ದೇಶದಲ್ಲಿ ಗೋವುಗಳ ನಿರಂತರ ಹತ್ಯೆಯಾಗ್ತಾ ಇದೆ. ಅವುಗಳ ಮಾಂಸ ರಫ್ತಾಗುತ್ತಿದೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೋದಿಯವರಿಗೆ ಇದೆಲ್ಲ ಕಾಣುತ್ತಿಲ್ವೇ? 12 ವರ್ಷದಿಂದ ಮೋದಿಯವರು ಅಲ್ಲಿ ಕುಳಿತಿದ್ದಾರೆ. ಅವರಿಗೆ ಗೋವುಗಳ ಆರ್ತನಾದ ಕೇಳುತ್ತಿಲ್ವೇ? ಮೋದಿ ಅವರೊಬ್ಬರೇ ಈಗ ಹಿಂದೂಗಳಿಗೆ ಗೋವುಗಳಿಗೆ ರಕ್ಷಕರಾಗಿದ್ದಾರೆ. ಅವರೇ ಈ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಬೇಕು ಎಂದು ಮುತಾಲಿಕ್ ಆಗ್ರಹಿಸಿದರು. ಗೋಮಾಳ ಜಾಗಗಳನ್ನು ರಕ್ಷಣೆ ಮಾಡಿ ಅವುಗಳನ್ನು ಗೋವುಗಳಿಗೆ ಉಣಿಸಬೇಕು. ಸ್ವಾತಂತ್ರ್ಯ ಬಂದು 80 ವರ್ಷ ಆದರೂ ಗೋವುಗಳ ರಕ್ತವನ್ನ ನಿಲ್ಲಿಸಲು ಆಗ್ತಾ ಇಲ್ಲ. ಈ ನಿರ್ಲಜ್ಜ ರಾಜಕಾರಣಿಗಳಿಗೆ ಗೋವಿನ ಹಾಲು, ಮೊಸರು, ತುಪ್ಪ ಬೇಕು. ಕೊನೆಗೆ ಅದರ ಸಗಣಿಯೂ ಇವರಿಗೆ ಬೇಕು. ಆದರೆ ಗೋವು ಹತ್ಯೆ ನಿಲ್ಲಿಸೋದನ್ನ ಇವರಿಗೆ ಬೇಡ. ಕೇಂದ್ರ ಸರ್ಕಾರ ಈ ಬಗ್ಗೆ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದೆ. ಮೋದಿಯವರು ಗೋವಿನ ವೇದನೆ ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿಯೇ ದೇಶದ ಎಲ್ಲಾ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನ ಸಲ್ಲಿಸುತ್ತಿದ್ದೇವೆ ಎಂದರು. ಧಾರವಾಡ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, NKS ಟಿವಿ 4 ಧಾರವಾಡ. ಜಿಲ್ಲಾಧಿಕಾರಿಗಳಿಗೆ ಗೋಭಕ್ತರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. 4 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ರಾಷ್ಟ್ರೀಯ ಪ್ರಾಣಿ ಗೋ ಪ್ರಾಣಿ ಆಗಬೇಕು ಅನ್ನುವಂಥದ್ದು ಘೋಷಣೆ ಮಾಡಬೇಕು. ಗೋ ಹತ್ಯೆ ಸಂಪೂರ್ಣ ನಿಷೇಧ ಕಾನೂನು ಕೇಂದ್ರ ಸರ್ಕಾರದಿಂದ ಆಗಬೇಕು. ಗೋಮಾಂಸ ರಫ್ತಾಗೋದನ್ನ ರದ್ದು ಮಾಡಬೇಕು. ಗೋಮಾಳ ಅತಿಕ್ರಮಣವನ್ನ ತಡೆದು ಗೋಮಾಳ ಹಾಗೆ ಉಳಿಸಬೇಕು ಅಂತನ್ನುವಂಥದ್ದು 4 ಬೇಡಿಕೆಯೊಂದಿಗೆ ಇಟ್ಟಿದ್ದೀವಿ. 80 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು. ಸೊ 80 ವರ್ಷ ಆದರೂ ಕೂಡ ಈ ಆಕಳ ಗೋಮಾತೆಯ ರಕ್ತವನ್ನ ನಿಲ್ಸಕ್ಕಾಗ್ತಾ ಇಲ್ಲ. ಈ ನಿರ್ಲಜ್ಜ ರಾಜಕಾರಣಿಗಳಿಗೆ ಹಾಲು ಕುಡಿಯಕ್ ಬೇಕು, ಬೆಣ್ಣೆ ಬೇಕು, ಮೊಸರು ಬೇಕು, ಸಗಣಿನೂ ಬೇಕು. ಆದರೆ ಅದರ ಗೋಮಾಂಸ ಹತ್ಯೆ ಆಗ್ತಾ ಇರೋದು ನಿಲ್ಲಿಸೋದು ಬೇಡವಾ? ಕೇಂದ್ರ ಸರ್ಕಾರ ಅಂತೂ ನೀವು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಿ. ಮೋದಿಯವರೇ, ನೀವೊಬ್ಬರೇ ನಮಗಿರೋದು. ಹಿಂದೂ ಸಮಾಜಕ್ಕೆ, ಗೋಮಾತೆಗೆ, ಭಾರತ ಮಾತೆಗೆ, ಹಿಂದೂಗಳಿಗೆ ನೀವು ಆಧಾರಿದ್ದೀರಿ. 12 ವರ್ಷ ಆಯ್ತು ನೀವು ಕೂತ್ಕೊಂಡು ಗೋಮಾತೆ ನೆನಪಾಗ್ತಾ ಇಲ್ವಾ ನಿಮಗೆ? ಸೊ ಇದು ನಮ್ಮ ಕೂಗು, ನಮ್ಮ ಆರ್ತನಾದ. ಆ ಗೋಮಾತೆಯ ಮೂಕ ಪ್ರಾಣಿಯ ವೇದನೆಯನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳನೆ ಇಡೀ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ನಿಮಗೆ ಮನವಿಯನ್ನ ನಾವು ಸಲ್ಲಿಸ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಸರ್, ಈಗ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಅದೇ ರೀತಿ ಈಗ ಏನಾಗಿದೆ ಸರ್, ಧಾರವಾಡದಲ್ಲೂ ಕೂಡ ಅನೇಕ ದಿನಗಳಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. ಅಲ್ಲ, ಈಗ ಸರ್ಕಾರ ಅದ್ರ ಬಗ್ಗೆ ಗಮನ ತಗೋಬೇಕಾಗಿತ್ತು. ವಿಷಯ ಡೈವರ್ಟ್ ಆಗ್ಬಿಡುತ್ತೆ. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ.